ಕೊಡ್ತೀನಿ ನಿಮ್ಮ ಪಾಪನ ನನಗೆ, ನಾವು ಕರ್ಕೊಂಡೋಗ್ಲೇನೆ. ಒಂದೀಟ್ ಹುಟ್ಟಲ್ಲ ಬಿಡು ಕೈಯಾಗಳದಂತೂ. ಬೋಲ್ಕೇಣಿ ಹುಡುಗಿ ಅಯ್ಯಪ್ಪ. ನಮ್ಮ ಸಾಕ್ಷಿಗೆ ಒಂದಿಟ್ಟು ಏನಾನ ಕೊಡೆ ಅಂತಂದರೆ ಏನೇನು ಕೊಡಲ್ಲ ಗೊತ್ತೇ. ಅಕ್ಕಯ್ಯ ಕೊಡೆ ಅಂದ್ರೂ ಕೊಡಲ್ಲ. ನಮ್ಮ ಪ್ರೀತಿನೂ ಇದ್ದಾಳೆ ಕಣೆ. ಅಕ್ಕಯ್ಯ ಬಂದಾಗ ಕೊಡ್ತೀಯಾ ನಿನ್ನ ತಮ್ಮನ್ನ? ನಾವು ಕರ್ಕೊಂಡು ಹೋಗ್ತೀವಿ. ಬಿಡತ್ತ ಅದನ್ನೇನು ಮಾತಾಡಿಸ್ತೀಯ ಅದು. ಅಲ್ಲ ಈ ಹುಡುಗೇನು ಸೇನಕ್ಕಿಲ್ಲ ನೀನು. ನೋಡು ಮೂಗಂತೂ ಮುಕ್ಕಡ ಆಯ್ತು. ಅಪ್ಪಿಳದ್ ನೋಡೋದು ಮೂಗು ಒಳಕ್ಕೆ ಹೋಗೈತಿ. ಅಯ್ಯೋ ತಗ ಏನೇನು ಚೆನ್ನಾಗಿಲ್ಲ. ಇವು ನಮ್ಮ ಹುಡುಗರು ಎಲ್ಲ ಚೆನ್ನಾಗಿದ್ದಾವೆ ಕಣೆ. ಇವೆರಡೇ ಯಾಕೆ ಚೆನ್ನಾಗೇ ಇಲ್ಲ. ನಮ್ಮ ಫಸ್ಟ್ನೇ ಹಾಕೊಂಡು ಚೆನ್ನಾಗೈತೆ, ಎರಡನೇ ಅವ್ರದ್ದು ಚೆನ್ನಾಗೈತೆ, ನಿಮ್ಮದು ನಮ್ಮದು ಎಲ್ಲ ಹುಡುಗರು ಚೆನ್ನಾಗಿದ್ದಾವೆ. ಇವೆ ನಮ್ಮ ಸಂಜಯನ ಮಕ್ಕಳು ಸ್ವಲ್ಪ ಚೆನ್ನಾಗಿಲ್ಲಪ್ಪ ಯಾಕೋನು. ಅಕ್ಕ ಸುಮ್ಮನೆ ಇದೆ ನೀನು ಪಾಪ. ಯಾಕೆ ಹಿಂಗೆ ಸುಮ್ಮನೆ ಇರ್ತಾನೆ ನೀನು ಯಾವಾಗ್ಲೂ? ಅಳೋದೇ ಇಲ್ವಪ್ಪ ಅಲ್ಲ ಮಕ್ಕಳು. ಹತ್ರನೇ ದೀಕ್ಷಾ ಚುರುಕು. ಯಾಕೆ ಚುರುಕಾಗಿಲ್ಲಪ್ಪ ಇವನು, ಯಾಕೋ ಸುಮ್ಮನೆ ಇರ್ತಾನೆ. ಸುಮ್ಮನೆ ಇದ್ದಾನೆ. ಹೋಗಿ ಒಂದು ಲೋಟ ಕಾಫಿ ಮಾಡೆ. ಸ್ವಲ್ಪ ಹಾಲು ಜಾಸ್ತಿ ಹಾಕ್ಬಿಟ್ಟು ಕಾಫಿನೇ ಮಾಡು. ಯಾಕೋ ಬೆಂಗಳೂರಿಂದ ನೈಟ್ ಟೈಮ್ ಬಂದುಬಿಟ್ವಲ್ಲ, ಗಾಳಿಗೆ ಶೀತದ ಗಾಳಿ ಒಂಥರ ನೆಗಡೆ ಆದಂಗೆ ಆಗೈತೆ. ಸ್ವಲ್ಪ ಬ್ರೂ ಕಾಫಿ ಹಾಕ್ಬಿಟ್ಟು ಬ್ರೂ ಕಾಫಿ ಮಾಡ್ಕೊಂಬಾರೆ. ಮನು ನಾನು ನೋಡ್ತೀನಲ್ಲ ಅಳೋದೇ ಇಲ್ಲ ಈ ಹುಡುಗ. ಅವಳಿನ್ನೂ ಸ್ವಲ್ಪ ಚುರುಕಾಗಾದರೂ ಇದ್ದಾಳೆ, ಇವನೊಂದು ಸ್ವಲ್ಪ ದಂದು ಅಂದರೆ ದಂದು. ದೀಕ್ಷಾ ನೀನು ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಹುಟ್ಟಿದಾಗ ಒಂದು 3 ತಿಂಗಳೊಳಗಡೆನೆ ಮೂಗೆಲ್ಲ ಹಿಂಗೆ ಅನ್ಬೇಕಾಗಿತ್ತು. ಈ ಮೂಗು ಹಣೆ ಎಲ್ಲನ, ಹಣೆ ಎಲ್ಲ ಉಬ್ಬೈತೆ, ಮೂಗೆಲ್ಲ ಹಿಂಗೆ ಎತ್ತರಿಸ್ಬೇಕಾಗಿತ್ತು. ಮುಕ್ಕಡ ಮೂಗಾಗೈತೆ, ಮುಷ್ಣಿ ನೋಡಿ ಮುಂದಕ್ಕೆ ಬಂದೈತೆ. ಅಯ್ಯೋ ಹಿಂಗೆ ಮಾಡೋರಪ್ಪ ಈ ಹುಡುಗನಂತೂ. ನಮ್ದ್ರಲ್ಲಿ ಯಾರು ಹಿಂಗಿಲ್ಲ ಬಿಡು, ಹಂಗೈತಿ ಹುಡುಗ. ನಮ್ದ್ರಲ್ಲೆಲ್ಲ ಚೆನ್ನಾಗಿದ್ದಾರಪ್ಪ. ನಮ್ಮ ಪೂರ್ಣಿಮಂಟಿ ಮಗಳಂತೂ ಎಷ್ಟು ಚೆನ್ನಾಗೈತೆ. ಪೂರ್ಣಿಮಕ್ಕನ ಮಗಳಲ್ವಾ? ಪೂರ್ಣಿಮಕ್ಕನ ಮಗಳೂ ಚೆನ್ನಾಗೈತೆ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಮನು ಅಕ್ಕನ ಮಗಳು ಅಂತೂ ಸೂಪರಾಗಿದ್ದಾಳೆ. ಇವರೇ ಹಾಕೋ ಅಂತ ಸ್ವಲ್ಪ ನಮ್ದ್ರಾಗೆಲ್ಲ ಚೆನ್ನಾಗಿದ್ದಾರಪ್ಪ. ನಮ್ಮ ಪೂರ್ಣಿಮಕ್ಕನ ಮಗಳು, ನಮ್ಮ ಮನು ಅಕ್ಕನ ಮಗಳು, ಮತ್ತು ನಮ್ಮ ಶಾರದಕ್ಕನ ಮಗಳು ಇಬ್ಬರೂ 3, 4, 5 ಜನ. ನಮಗೆ ಫಸ್ಟ್ನೇ ಅಕ್ಕನಿಗೆ ಮಾತ್ರ 2 ಹೆಣ್ಮಕ್ಳು. ಅವರು ಇಬ್ಬರು ನಮ್ಮ ಗಂಡನ ಮನೆ ಥರವೇ ಇದ್ದಾರೆ. ಎಲ್ರೂ ಅಷ್ಟೇ. ಈ ಕಡೆಗಳಿರ್ತಾರೆ ನಮ್ಮ ಅತ್ತೆ ಥರ, ನಮ್ಮ ಮಾವನ ಥರ, ನಮ್ಮ ಗಂಡನ ಥರ ಹಿಂಗಿದ್ದಾರೆ. ನಮ್ಮ ಥರ ಎಲ್ಲ ಚೆನ್ನಾಗಿದ್ದಾರೆ. ನಿಮ್ಮ ಮಕ್ಕಳಪ್ಪ ಯಾಕೋ ನಿಮ್ಮ ಅಮ್ಮರ ಮನೆ ವರ್ಷ ಏನಪ್ಪ ಅಲ್ವಾ? ಯಾಕೋ ಒಂಥರ ನಮ್ಮ ಕಡೆ ಯಾರು ಇಲ್ಲ ಬಿಡಿ ಈ ಥರ ಮುಖದವರು. ಇಂಥ ಮುಖದೊಲ್ಕೆ, ಇಂಥ ಕಲ್ಲರು. ನಿಮ್ಮ ಕಡೆ ಎಲ್ಲ ವೈಟ್ ಇದ್ದಾರೆ, ಇವನೊಂದು ಸ್ವಲ್ಪ ಕಪ್ಪು ಬರ್ತಾರೆ. ಇಬ್ಬರು ನಿನ್ನ ಮಕ್ಕಳು ಕಪ್ಪು ಬರ್ತಾರೆ. ಯಾಕೆ ಹೇಳ್ತೀರಾ? ಹುಡುಗರ್ನೆಲ್ಲ ಜರಿಯ ಚೆನ್ನಾಗಿ ಕಲ್ತಿದ್ರ. ನೀವು ಏನಾನ ಒಂದು ಹೇಳ್ತಿರ್ತೀರ, ಹೆಸರಿಕ್ತಿರ್ತೀರ. ಆಲ್ಮೋಸ್ಟ್ ಹೆಂಗೈತೆ ಮೂಗಿಂಗೈತೆ ಏನಾನ ಒಂದು ಹೆಸರಿಕ್ತಿರ್ತೀರ. ಸುಮ್ಮನಿರಕ್ಕಾಗಲ್ವಿ? ಇರೋದಂಗೆ ಹೇಳ್ತಾರೆ ಬಿಡತ್ತೆ. ನಮ್ಮಮ್ಮರ ಮನೆ ಕಡೆ ಥರನೇ ಕಣಕ ಇರೋದು ನಮ್ಮಿಬ್ರು ಮಕ್ಕಳು. ಅವ್ರ ಥರ ಇದ್ದಾರೆ ಒಬ್ಬೊಬ್ರು. ಅದು ಒಂದೊಂದು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಹಿಂಗೆ ಇರ್ಬೇಕಂತ ಏನಿಲ್ವಲ್ಲ. ಅಲ್ಲ ಏನಿಲ್ಲ, ನಮ್ಮ ಸಂಜಯ್ ಇದ್ದಾನಲ್ಲ ಆ ಥರ ಇದ್ದಿದ್ರೆ ಚೆನ್ನಾಗಿರೋದು. ಗಂಡನ ಮನೆ ವರ್ಷ ಆಗೋದಲ್ಲ, ನಮ್ಮ ಸಂಜಯ್ನೂ ಚೆನ್ನಾಗಿದ್ದಾನೆ. ನಮ್ಮ ಸಂಜಯ್ ಥರ ಇದ್ದಿದ್ರೆ ಚೆನ್ನಾಗಿರೋರು ಇಬ್ಬರು ಮಕ್ಕಳು. ಇವು ಒಂದು ಸ್ವಲ್ಪ ನಿನ್ನ ಥರನೇ ಇದ್ದಾರಪ್ಪ. ಸ್ವಲ್ಪ ಮೂಗು ನೋಡು ಒಳಕ್ಕೆ ಹೋಗ್ಬಿಟ್ಟೈತಿ ಇವಂದಂತೂ. ಮೂಗು ಚೆನ್ನಾಗಿರ್ಬೇಕು ಮಕ್ಕಳು. ನೋಡ್ತಿದ್ದಂಗೆ ಮೂಗು ಚೆನ್ನಾಗಿ ಕಾಣಬೇಕು. ಮೂಗು ಚೆನ್ನಾಗಿ ಕಂಡ್ರೆ ಮಕ್ಕಳು ಚೆನ್ನಾಗಿ ಕಾಣೋದು. ಅವು ಹಿಂಗನೇ ಇಲ್ಲಿ ಯಪ್ಪ. ಕರ್ರಗೆ ಮಾತ್ರ ಇರಬಾರ್ದಪ್ಪ. ಇವಳು ಭಾಳ ಕಪ್ಪ ಇದ್ದಾಳೆ ಕಣೆ. ಯಾಕೋ ಜಾಸ್ತಿ ಕಪ್ಪ ಇದ್ದಾಳಲ್ಲ ರತ್ನ ಇವಳು. ಒಂದು ಸ್ವಲ್ಪ ಅವಳು ಕಪ್ಪೇನೆ. ನಮ್ಮ ಹೆಣ್ಮಕ್ಳು ಯಾರೂ ಕಪ್ಪಿಲ್ಲಪ್ಪ, ಫುಲ್ಲು ವೈಟ್ ಇದ್ದಾರೆ. ನಮ್ಮ ಪೂರ್ಣಿ ಮಕ್ಕನ ಮಗಳು ಎಷ್ಟು ವೈಟ್ ಅವಳೆ. ಇಬ್ಬರು ವೈಟ್ ಅವಳೆ. ನನ್ನ ಮಗಳು ಎಷ್ಟು ವೈಟ್ ಅವಳೆ, ನಿನ್ನ ಮಗಳು ಎಷ್ಟು ವೈಟ್ ಅವಳೆ. ಎಲ್ಲ ವೈಟ್ ಹೋಗಿದ್ದಾರೆ. ಇವನೇನು ಹೆಂಗೋ ಗಂಡು ಪಾಪು ಕಲ್ತ್ಕೊಂಡು ಹೋಗುತ್ತೆ. ಸುಮ್ಮನಿರ್ರಿ ನೀವಂತೂ ರಾಮ. ದೀಕ್ಷಾ ಇವ್ರು ಹಂಗೆ ಮತ್ತೆ ಏನಾನ ಒಂದು ಜರಿತಿರ್ತಾರೆ ಕಣಮ್ಮ. ಇವ್ರ ಮಾತೆಲ್ಲ ನೀನು ಕೇಳಕ್ಕೆ ಹೋಗ್ಬೇಡ. ಸುಮ್ಮನಿರು ಮನು. ನೀನು ಸುಮ್ಮನೆ ನೀನು ಬರೇ ಎಲ್ಲದಕ್ಕೂ ಹೆಸರಿಕ್ಕೆ ಬೇಡ. ನೀನು ಸುಮ್ಮನಿರೋದು ಕಲ್ತ್ಕೋಬೇಕು ಕಣಿ. ಅದ್ಯಾಕೆ ಎಲ್ಲಾಗೂ ಹಂಗೆ ಹೇಳ್ತೀಯ? ಹುಡುಗರಿಗೆ ಏನಾಯ್ತು? ಬಂಗಾರದಂಗೆ ಇದ್ದಾವೆ ಹಂಗೆ. ಹಿಂಗೆ ಜರಿಯದೆ ಹುಡುಗರ್ನ. ಮೂಗಂಗೈತೆ ಮುಷ್ಣಿ ಹಿಂಗೈತೆ ಅಂತ ನೀವು ಮಾಡಕ್ಕೆ ಬದುಕಿದ್ರೆ ಸರಿ. ಹೋಗಿ ಬೋದ್ಕ ಭಾಳ ನೋಡೋಗ್ರಿ. ಸುಮ್ಮನೆ ದೀಕ್ಷಾ ನೀನು ಎತ್ತಿನ ಕುಕ್ಕಾಳಮ್ಮ. ಅವ್ರು ಬದುಕು ಮಾಡ್ಕೊಂತಾರೆ. ಇಬ್ರಾಳನು ಎಲ್ಲ ಮಾಡಿದ್ವಿ ಕಣತೆ, ಏನಿಲ್ಲ. ಒಂದೆರಡು ಪಾತ್ರೆ ಇದ್ವಾ ತೊಳೆದಿಕ್ತೀನಿ ಅಂತ ಹೋದ್ಲು. ಗುಂಡು ನೆತ್ಕೊಂಬಿದ್ವಾ ಮಾತಾಡ್ತಿದ್ವಿ ಅಷ್ಟೇನೆ. 2 ಪಾತ್ರೆ ಇದ್ವು. ಎಲ್ಲ ನಾವು ಅಡುಗೆ ಮಾಡಿದ್ವಿ, ಎಲ್ಲ ಮಾಡಿದ್ದೀವಮ್ಮ. ಇನ್ನೇನು ಮಾಡಬೇಕು? ನಮ್ಮ ಅತ್ತೆ ಅಂತೂ ರಾಮ ಒಂದು ಆಡುತ್ತೆ ಅನ್ಬಿಡಮ್ಮನು. ಅಯ್ಯೋ ಮಾತ್ರ ನಮ್ಮ ಅತ್ತೆಗಂತೂ ಸಮಾಧಾನನೇ ಇಲ್ಲ. ಅಲ್ಲಿ ಹಳೆ ಮನೆದು ನೆಲ ಒರೆಸಿಲ್ಲ, ಕಸ ಹೊಡೆದಿಲ್ಲ. ಹೋಗಿ ಯಾರನ್ನೊಬ್ರು ಮಾಡ್ಕೊ ಹೋಗ್ರಿ.
ಬಿಡತ್ತೆ ಅತ್ತ. ನಾವೇನು ಇಲ್ಲೇ ಇರ್ತೀವಲ್ಲ, ಇನ್ನೇನು ಕಲ್ಲಳೆ ಮನೆಗೆ ಓಟು ಹೋಗಿ ಸೊಕಡ ಮಾಡೋಣ. ಅತ್ತೆ ಇಲ್ಲೇ ಸಾಕತ್ತ, ಹೊಸ ಮನೆ ಚೆನ್ನಾಗೈತತ್ಲಾಗೆ ಇಲ್ಲೇ ಇರ್ತೀವಿ ಬಿಡು. ಯಾಕೆ ಸುಮ್ಮನೆ ಅಲ್ಲಿ ಇನ್ನೇನು ಆ ಬಿಡ ಮನೆಗೆ ಇನ್ನೇನು ಕಸ ಹೊಡಿಯೋದನ್ನೆಲ್ಲ ಒರ್ಸೋದು ಮಾಡೋಣ. ಬಿಡತ್ತೆ, ನಾನು ಆಮೇಲೆ ಕಸ ಹೊಡೆದು ಹಾಕ್ತೀನಿ ಬಿಡು, ಆಮೇಲೆ ಹೊಡಿಯೋಕ್ಕಾಗುತ್ತೆ. ಅಲ್ಲ ಹೊಡ್ಕೋಬೇಕಣಮ್ಮ, ಇವರಿಬ್ರು ನೋಡಿ ಹೊಡೆದೋಳತ್ನಾರು. ಮನೆ ಏನಾರ ಬಿದ್ದರೆ ಎಲ್ಲಿಗೆ ಹೋಗ್ತಾರೆ ಒಟ್ಟುನು? ಓಸಾರ್ಗು ಆಗಲ್ಲ, ಇಲ್ಲಿ ಮನೆ ಬಾಗಿಲು ಮಾಡ್ಕೋಬೇಕು ಒಂದಿಟ್ಟು. ಮನೆ ಕಟ್ಕೋಬೇಕಣಮ್ಮ ನೀವು. ಮನು ಮನೆ ಕಟ್ಕೊಳ್ರಿ. ಕಟ್ಕೊಂಬನಿ ಹೇಳತ್ತೆ, ಕಟ್ಕೊಂತೀವಿ. ಅಯ್ಯೋ ಕಟ್ಕೊಂತೀವಿ ಹೇಳು. ನಾವಿನ್ನೇನು ಯಾರ ಮನೆಗೇನು ಇರಲ್ಲ, ಕಟ್ಕೊಂತೀವಿ ಹೇಳು. ಎತ್ಕೊಂಡು ಹೋಗಮ್ಮ ದೀಕ್ಷಾ, ಹೋಗಿ ಎತ್ಕೊಂಡು ಹೋಗು. ಸುಮ್ಮನೆ ಕಾಪಿ ಪಾಪಿ ಎಲ್ಲ ಮಾಡಕ್ಕೆ ಹೋಗ್ಬೇಡ, ಅವರೆಲ್ಲ ಮಾಡ್ಕೊಂತಾರೆ. ಮಾಡ್ಕೊಂಡು ಕುಡೀರಿ. ಕಾಪಿ ಕಾಸು ಕೊಡೋದು ಅವಳಿಗೆ ಹೇಳ್ತೀರಾ? ಅವು ಎರಡು ಹುಡುಗರು ನೋಡ್ಕೋಬೇಕು. ಅವಳು ಪಾಪ ಎದಾಗಿದ್ದು ನೋಟು ಕಸ ಹೊಡೆದು ನೋಟನ್ನೆಲ್ಲ ಒರೆಸಿ ಅವಳೆ. ನೀವೇನು ಒಂದಿಟ್ಟು ಅಡುಗೆ ಮಾಡಿದ್ರಮ್ಮ ಇಬ್ಬರವಳು ಸೇರ್ಕೊಂಡು. ಹೋಗ್ರಿ. ಚೆನ್ನಾಗಿ ಮಾಡಿದ್ಲು. ನೆನ್ನೆ ಕಾಫಿ ಮಾಡಿಕೊಟ್ಟಿದ್ಲ ದೀಕ್ಷೆ, ಎಷ್ಟು ಚೆನ್ನಾಗಿತ್ತು. ಕಾಫಿ ಚೆನ್ನಾಗಿ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಿದ್ಲು. ನನಗೆ ನೆಗಡೆ ಆಗಿತ್ತು ಕಾಣತ್ತೆ. ಎಷ್ಟು ಚೆನ್ನಾಗಿ ಬೇಗ ಒಂಥರ ಮೂಗೆಲ್ಲ ಕಟ್ಕೊಳಂಗಾಗಿತ್ತು. ಕಾಫಿ ಕುಡ್ದಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನಂಗೆ ನೆಗಡೆ ಸ್ವಲ್ಪ ಕಡಿಮೆ ಆದಂಗೆ ಆಯಿತು. ಅದಕ್ಕೆ ನಾನು ಸ್ವಲ್ಪ ಸರ್ಕು ಅನ್ನಂಗಾಗುತ್ತೆ ಮೂಗೆಲ್ಲನ. ಅದಕ್ಕೇನೆ ನಾನು ಸ್ವಲ್ಪ ಮಾಡ್ಕೊಂಬರಮ್ಮ ಅಂತ ಹೇಳ್ದೆ. ಬಿಡು, ಮಾಡ್ಕೊಂಡು ಕುಡಿತೀವಿ ಬಿಡಮ್ಮ ದೀಕ್ಷಾ. ಬಿಡಕ್ಕ ಪರವಾಗಿಲ್ಲ, ಮಾಡ್ಕೊಡ್ತೀನಿ ಬಿಡು. ಬರೀ ಅಂಕಲ್ ಮಾತಾಡೋಕ್ಕೆ ಇವರು. ಅಯ್ಯಪ್ಪ ಒಬ್ರನ್ನ ಕಂಡ್ರೆ ಒಬ್ರು ಸಹಿಸ್ಕೊಂಬಲ್ಲ ಇವರು. ಇವಳು ನಮ್ಮ ಮಗನೂ ಇದ್ದಾಳೆ, ಒಟ್ಟಕ್ಕೆ ಇವಳು ಒಳ್ಳೆಳಲ್ಲ. ಆ ಹುಡುಗರು ನೋಡಿ ಸಹಿಸ್ಕೊಂಬಲ್ಲ ಇವಳು. ನಮ್ಮ ಮತ್ತೆ ಅಂತೂ ಯಪ್ಪ ಏನು ಆಡ್ತಾಳೆ. ಅಯ್ಯೋ ಅಲ್ಲೇ ಹಳೆ ಮನೆಗೆ ಹೋಗ್ರಿ ಅಂತ, ಇದು ಸಣ್ಣ ಮಗನ ಮನೆ. ಹಳೆ ಮನೆಗೆ ಹೋಗ್ರಿ, ಅಲ್ಲೆಲ್ಲ ಕಸ ಹೊಡೀರಿ ಅನ್ನಂಗೆ ಹೇಳೋದು. ಹೋಗೋದು ಬೇಡ, ಇಲ್ಲೇ ಇರೋಣ. ಈ ಮನೆ ಬಿಟ್ಟು ಹಸಿಗೆ ಹೋಗೋದು ಬೇಡ ನಾವು. ಮತ್ತೆ ಯಾಕೆ ಹೋಗ್ತೀಯ? ಅಲ್ಲ ಅವನು ಕಟ್ಟಬೇಕಾಗಿರೋನು ಎಲ್ಲರನ್ನೂ ಕೇಳಿ, ಅಣ್ಣವ್ರನ್ನೆಲ್ಲ ಕೇಳಿ, ಅತ್ತಿಯವ್ರನ್ನೆಲ್ಲ ಕೇಳಿ ಕಟ್ಟಬೇಕಾಗಿತ್ತು. ದುಡ್ಡು ಐತೆ ಅಂತೇಳಿ ಕೊಟ್ಬಿಟ್ಟವನಿ. ಬಿಡಬಾರ್ದು ಕಣೆ, ಏನೇಂದ್ರೂ ಇದ್ರಾಗೂ ಭಾಗ ತಗೋಸ್ಬೇಕು. ಮತ್ತೆ ಇಷ್ಟು ನಾನು ಕೆಲಸದಾಗ ಇದ್ದೀನಿ, ನಾನು ಸಂಬಳ ದುಡಿತೀನಿ ಅಂದರೆ ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಅವನೇ ಬೇಕಾರೆ ಅಣ್ಣವರೆಲ್ಲ ಓದಿಸಿದ್ಕೆಲ್ಲ ಬಿಟ್ಟು ಹೋಗ್ಲಿಲ್ಲ ಅವನೇನು. ಇವರೆಲ್ಲ ಓದಿಸಿರೋದು ನಮ್ಮ ಮನೆಯವರೆಲ್ಲನ. ಇವರೆಲ್ಲನ ಅಣ್ಣರುಗಳು ಇವರೆಲ್ಲರ ಬುದ್ಧಿ ಇಲ್ದವು. ಇವನೊಬ್ಬನ ಓದಿಸೋರು ತಮ್ಮ ಅಂತ ಹೇಳಿ. ಮತ್ತೆ ಇವರೇ ಓದಿಸಿರೋದು ಕಣೆ. ಇವ್ರ ಪಾಪ ಬೆಂಗಳೂರ ದುಡ್ದು ತಮ್ಮ ಅಂತ ಓದಿಸಿರೋದು. ನಮ್ಮ ಗುಂಡ ಅಂತ ಹೇಳಿ. ಅದಕ್ಕೆ ತಗ, ನಾವೇನು ಹೋಗೋದು ಬೇಡ, ಅವರೇ ಹೋಗ್ಲೇಳಿ ಮನೆ ಬಿಟ್ಟು. ನಮಗೆ ಕೊಟ್ಟು ಹೋಗ್ಲೇಳ ಅಷ್ಟೇನೆ ಅಲ್ವೇನಕ್ಕ? ಅವರೇ ಬೇರೆ ಕಟ್ಕೊಂಬ್ಲಿಲ್ಲ ಎಲ್ಲಾದ್ರೂ ಅಷ್ಟೇ. ಅಲ್ಲ ಎಷ್ಟು ನೋಡು, ಭಾರಿ ಇದ್ದಾರೆ ಗಂಡ ಹೆಂಡತಿ ಇಬ್ರು. ಇವಳಂತೂ ಮಳ್ಳಿ ಮಂಚಿಕೆ ಎಷ್ಟು ಕಾಲ ಅಂದರೆ 3 ಅಂತವಳು. ಎಷ್ಟು ಬಂಗಾಳಿ ಮಾತು. ಅಯ್ಯಪ್ಪ, ಈ ಹುಡುಗರು ಯಾರ ಥರನೇ ಫಸ್ಟ್ ಮದುವೆ ಆಗಿದ್ಲಲ್ಲ ಅವ್ರ ಥರ ಅನ್ಸುತ್ತಲ್ವೇನೆ ಈ ಹುಡುಗರು. ಅದಕ್ಕಷ್ಟೇ ಮದುವೆ ಆಗಿತ್ತಂತಲ್ಲ, ಅವ್ರ ಥರ ಕಾಣಿಸ್ತಾ ಇದ್ದಾರೆ. ಹಂಗೆ ಅನ್ನಿಸ್ತಾ ಆಯ್ತಪ್ಪ ಅಲ್ವಾ? ಅವ್ರ ಥರ ವರ್ಷ ಅನಿಸುತ್ತೆ. ಅದು ಏನೋ ಅಲ್ಲೇ ಫಸ್ಟ್ ಮದುವೆ ಆಗಿರ್ತಾರಲ್ಲ ಅವ್ರ ಥರ ಕಾಣಿಸುತ್ತೆ ಸ್ವಲ್ಪ ಮಕ್ಕಳು. ನಾನು ಹಂಗೆ ಅನ್ಕೊಂಡು ಬೇಜಾರಾಗ್ತಾಳೆ ಬಿಡು. ಯಾಕೆ ಬೇಕು? ಇಲ್ಲಕ್ಕೆ ಮಾತಾಡಬೇಕು ಮನು, ಯಾಕೆ ಬೇಕು ಸ್ವಲ್ಪ ಮತ್ತೆ ಎಲ್ಲೋ ನಮ್ಮ ಕಡೆ ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿದ್ರಪ್ಪ, ಇವರೇನಿ. ಅದಕ್ಕೆ ನಾನು ಹಂಗೆ ಅಂದಿದ್ದು ಬಿಡು. ಯಾಕೆ ಸುಮ್ಮನೆ ತಗೊಳ್ರಿ ಕಾಫಿನ. ಇನ್ನೊಂದು ಲೋಟಲ್ಲಿ ಇಟ್ಟಿರಿ, ನಕ ಕುಡಿಲಿ. ಪಾಪನ ಎತ್ಕೊತೀನಿ, ಇಬ್ಬರು ಕಾಫಿ ಕುಡೀರಿ. ನಾನು ಹೊರಗಿತ್ತೇನೋ ನನ್ನ ಮಕ್ಳು ನೋಡಿ ಹೊಟ್ಟೆ ಹುರ್ಕೊಂತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಗಂಡು ಮಕ್ಕಳಿಲ್ಲ. ಅದಕ್ಕೇ ನನ್ನ ಪಾಪವ್ರು ನೋಡಿ ಹೆಂಗೆ ಜರಿತಾ ಇದ್ದಾರೆ ನನ್ನ ಮಕ್ಕಳನ್ನ. ಅಯ್ಯೋ ಕರ್ಗಿದ್ದಾರೆ, ಮೂಗು ಮುಕ್ಕಡ ಆಗೈತೆ, ಹಂಗೆ ಹಿಂಗೆ ಅಂತ ಜರಿತಾವ್ರೆ. ಏನು ಮಾಡೋದು? ನಾನು ಒಂದು ಸರಿಸ್ಕೊಂಡು ಹೋಗ್ತೀನಿ. ಏನು ಮಾಡೋದು? ಅವ್ರು ಅಂದಂಗೆ ಅಂದರೆ ನಾವು ನಮ್ಮ ಮಕ್ಳನ್ನ ಯಾಕೆ ಹಿಂಗಂತಿ ಅಂತಂದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಯಾಕೆ ಅಂದರು ಅಂತಾರೆ, ನನ್ನ ಮಕ್ಳು ದೇವ್ರು ಕೊಟ್ಟಂಗೆ ಇರ್ತಾರೆ ಅಷ್ಟೇ. ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.